ತಳಗಿ ನಿನ್ನ ಬಚ್ಚಿಟ್ಟರು ಏನಾದರೂ ವೀರನಗೌಡ ನಾನೊಬ್ಬ ಪೊಲೀಸ್ ಪಾಟೀಲ್ ವೀರನಗೌಡ ಬೇಸಾಯವ್ರ ದರ್ಬಾರದಲ್ಲಿ ತನ್ನ ಅಧಿಕಾರವನ್ನೇ ಚಲಾಯಿಸಿ ಛಲದಂಕ ಮಲ್ಲ ನೆನೆಸಿಕೊಂಡ ವೀರ ಛಲಗಾರದ ವಂಶದ ಮಗನೆಂದರೆ ನಾನೇ. ಅಂದಿನಿಂದ ಇಂದಿನವರೆಗೂ ನ್ಯಾಯಾಂಗದ ನೀತಿಯನ್ನೇ ನಡೆಸುತ್ತಿರುವ ನನಗೆ ವಿರೋಧಿಗಳೆಂಬ ಯಾವ ಕುಣ್ಣಿಯೂ ಇಲ್ಲ. ಧರ್ಮರಾಜ್, ಈ ಜಗತ್ತಿನಲ್ಲಿ ನಿನ್ನ ತಮ್ಮಂದಿರ ಬಲದಿಂದ ನೀನೆಷ್ಟೇ ಧರ್ಮ ಪಾಠವನ್ನು ಹೇಳಿ ನಿನ್ನ ಕೀರ್ತಿಯನ್ನು ಬೆಳೆಸಿಕೊಂಡರು, ಒಂದೊಂದು ದಿನ ಅದೇ ನಿನ್ನ ತಮ್ಮಂದಿರ ಮುಂದೆ ಹಳಸಿದ ಅಂಬಲಿಯ ಮುಂದೆ ಕೈ ಒಟ್ಟಿ ನಿಲ್ಲದ ಹಾಗೆ ಮಾಡಿದ್ದಾರೆ. ನನ್ನ ಹೆಸರು MLA ಪೊಲೀಸ್ ಪಾಟೀಲ್ ವೀರನಗೌಡನೇ ಅಲ್ಲ. ವಿಮಾನ ನಿಲ್ದಾಣ ಆಸೆ ಇಟ್ಟುಕೊಂಡಿರುವ ನನಗೆ ನಿನ್ನೆಲ್ಲ ರೈತರೊಂದಿಗೆ ನೀನು ನನ್ನೊಂದಿಗೆ ಸಹಕರಿಸಿ ಆ ಭೂಮಿಯನ್ನು ನನ್ನತ್ತ ಮಾಡದಿದ್ದರೆ ಮೋಸದ ನಿನ್ನ ತಮ್ಮನೊಬ್ಬನನ್ನು ನನ್ನಂತೆ ಮಾಡಿಕೊಂಡು ನಿನ್ನ ಸಂಸಾರದಲ್ಲಿ ಕದಲವನ್ನು ಹಚ್ಚಿ ನಾನೆಚ್ಚಿಕೊಂಡಿರುವ ಆ ಭೂಮಿಯನ್ನು ನನ್ನ ಕೈವಶ ಮಾಡಿಕೊಂಡು ಈ ನಾಡಿನ ಚಕ್ರೇಶ್ವರನಿಸಿಕೊಳ್ಳದಿದ್ದರೆ ನನ್ನ ರಾಜಕೀಯವು ನಿಸ್ವಾರ್ಥವೆಂದು ತಿಳಿ. ಗೊತ್ತಲ್ಲ ನಾವು ಯಾರು ಅಂತ. ಗೌಡ್ರ ಮನೆತನ ನಮ್ದು, ಯಾರೇನು ಮಾಡಕ್ಕಾಗಲ್ಲ. ಎತ್ತೇ ಬಿಡ್ತೀನಿ ಮಾಂತ್ರಿಕ. ತಪ್ಪಿ ಬಾಳ ಬೆಳ್ಳಿಯೇ ಹರಿದು ಹೋಗುತ್ತಿದ್ದಾಗ ನನಗೆ ಅಪ್ಪನೆ ಮಾಡಿಬಿಡ್ರಿ ಗೌಡ್ರಿ. ಸಚಿವರ ಹೇಳಿಕೆಯಂತೆ
ಜಿಲ್ಲೆ ವಿಮಾನದ ಹೆಸರಿನಲ್ಲಿ ನಮ್ಮ ಫ್ಯಾಕ್ಟರಿಗೆ ಬೇಕಾಗಿರೋ ಭೂಮಿಯನ್ನು ವಶಪಡಿಸಿಕೊಳ್ಳಲು ಜಿಲ್ಲಾಧಿಕಾರಿಗಳಿಗೆ ನೇಮಿಸಲಾಗಿದೆ. ಯಾರು ಯಾರು ಭೂಮಿ ಕೊಡಲಿಕ್ಕೆ ಒಪ್ಪಿದರು, ಯಾರು ಯಾರು ಒಪ್ಪಲಿಲ್ಲ ಎಂಬುದರ ಮಾಹಿತಿ ಪಡೆದುಕೊಂಡಿರುವೆಯಾ? ಅಂದು ಜಿಲ್ಲಾಧಿಕಾರಿಗಳು ಬಂದಾಗ ರೈತರೆಲ್ಲರೂ ಸೇರಿ ಪ್ರಾಣ ಕೊಟ್ಟೆವು ಹೊರತು ಭೂಮಿ ಕೊಡುವುದರ ಒಂದು ಗದ್ದಲ ಮಾಡಿದರು. ಅದೇ ಗದ್ದಲದಲ್ಲಿ ಸಂಗ್ರಹ ಮಾಡುವುದು ಸಾಧ್ಯವಾಗಲಿಲ್ಲ. ಸಾಧ್ಯವಾಗದನ್ನೇ ಸಾಧಿಸಿ ತೋರಿಸೋನಿಗೆ ನಿಜವಾದ ಗಂಡಸು ಅಂತಾರೆ. ನೀನೇನು ಕೆಲಸ ಮಾಡ್ತೀಯೋ ಮುಟ್ಟಾಳ? ಈ ಗೌಡರ ಬಲಗೈ ಬಂಟನೆಂದರೆ ಹೇಗಿರಬೇಕು? 8 ಶಕ್ತಿಯುಳ್ಳ ಬಂಟನಾಗಿರಬೇಕು. ಆ ಶಕ್ತಿಗಿಂತ ಶಕುನಿಯ ಯುಕ್ತಿಯನ್ನು ಪ್ರಯೋಗಿಸಿ ಕೆಲಸ ಮಾಡಬೇಕು. ಸೀತಾ, ಆ ರೈತರ ಭೂಸ್ವಾಮ್ಯದ ಬಗ್ಗೆ ನೀನೇನು ಕರುಪ್ರತಿ ತಯಾರಿಸಿದೆಯೋ ಆ ಭೂಮಿ ಕೊಡಲು ಒಪ್ಪಿದವರೆಷ್ಟು, ಒಪ್ಪಲಾರದವರೆಷ್ಟು? ಗೌಡ್ರ 12ನೇ ಮಂದಿ ಕೊಡ್ತೀನಿ ಅಂದಾರಿ, 4ನೇ ಮಂದಿ ಕೊಡೋಣ ಅಂದಾರಿ ಗೌಡ್ರೆ. ನಮಗೆ ದಿಕ್ಕಾರ ಅಂದಾರ ನೋಡ್ರಿ ಗೌಡ್ರೆ. ಆದರೆ ಎಂಬ ಬಸ್ವರದ ಮಾತೆಗೆ ಸೀತಾಪತಿ, ಅದೇನೆಂದು ಬೇಗ ಹೇಳು. ಈ ಅಡ್ಡಿಗೆ ಕಾರಣವಾದವರ ತಲೆಯನ್ನೇ ತೆಗೆಸಿಬಿಡುತ್ತೇನೆ. ತಲೆಯಷ್ಟೇಕೆ ಗೌಡ್ರಿ? ಈ ಮಾಂತ್ರಿಕನ ಯಂತ್ರದಿಂದ ಅವನೆಷ್ಟೇ ಅಂತರಿಂದ ಕುಣಿದರು ಅವನನ್ನು ಸ್ವತಂತ್ರದಿಂದ ಹಾರಾಡದೆ ಬಿಡಲಾರೆ. ನಾನೇ ಬಲಿಷ್ಠನೆಂದು ಅವನಲ್ಲಿಯೇ ಹಕ್ಕಿ ತರ ಹಾರಿ ಹೋದರು. ರೆಕ್ಕೆ ಬಿಡಿದೊಡನಾಗಿ ರೆಕ್ಕೆ ಹಾರಿ ತಂದು ಒಪ್ಪಿಸುವುದೇ ಈ ಮಾಂತ್ರಿಕ ಕೆಲಸ. ಕರೆಕ್ಟ್. ಈ ಪೊಲೀಸ್ ಗೌಡನಿಗೆ ಅವರ ನೆಲ ಬೇಕು ಒಂದು, ಇಲ್ಲ ಅವರ ತಲೆ ಬೇಕು ಒಂದು. ಅದನ್ನೇ ನೀನು ಮಾಡಿ ತೋರಿಸಲೇಬೇಕು. ಸಾಧ್ಯವಿಲ್ಲ ಸೌಕಾರ, ಸಾಧ್ಯವಿಲ್ಲ. ನೀನು MLA ಇದ್ದೇನೆಂದು ಆ ರೈತರ ಭೂಮಿಯನ್ನು ಕಿತ್ತುಕೊಳ್ಳಲಿಕ್ಕೆ ನಿನಗೂ ಸಾಧ್ಯವಿಲ್ಲ, ನಿನ್ನ ಮಾಂತ್ರಿಕನಿಗೂ ಸಾಧ್ಯವಿಲ್ಲ. ನೀನಷ್ಟೇ ನಿನ್ನ ಕುತಂತ್ರದಿಂದ ನಿನ್ನ ಚೀಲಗಳ ಕೈಲಿ ಕಿರುಕುಳ ಕೊಡಿಸಿದರು ಅದಕ್ಕೆ ಹೆದರುವ ಹೇಡಿಗಳಲ್ಲ ಈ ರೈತರು. ಅದರಲ್ಲಿ ನಿನಗೆ ಒಂದು ಇಡೀ ಮಣ್ಣು ಕೂಡ ಕೊಡಲಾರು. ಎಚ್ಚರ, ನನಗೆ ಎಚ್ಚರ. ಅದು ಈ ವೀರಾದಿ ವೀರ MLA ವೀರನಗೌಡನಿಗೆ. ನೋಡು ವೀರ, ನಾನು ಯಾರು ಎಂತೆಂಬುದನ್ನು ನೀನು ಅರಿಯದೆ ಮಾತನಾಡಿದರೆ ನಿನ್ನನ್ನು ಹರಿನಾಮ ಸ್ಮರಣೆ ಇಲ್ಲದೆ ಯಮಲೋಕದ ದಾರಿ ಹಿಡಿಸಿಬಿಡುತ್ತೇನೆ. ನೀನು ಎಚ್ಚರ. ಏನಕರೇ ಗೌಡ, ಬಾಯಿ ಬಿಗಿ ಹಿಡಿದು ಮಾತನಾಡು. ನಾನು ಯಾರು ಎಂತವನೆಂಬುದು ನೀನು ಅರಿಯದೆ ಕೋಣನ ತರ ಮಾತನಾಡಿದ್ರೆ ಈ ಕುರಿ ಬಲ್ಲಿದ ಟಗರು ಗಿಡ್ಡ ಟಗರಾಗಿ ನಿನ್ನ ಮುಂದೆ ಗುದ್ದಿಕೊಳ್ಳುತ್ತದೆ. ನೀನು ಎಚ್ಚರ. ಈ ಬೀರ ಸಪ್ಪನ ಬ್ಯಾಳಿ ಬೀರನಲ್ಲ, ಸಿಕ್ಕಂತೆ ಕುರಿ ಹಾಲು ಕುಡಿದು ಕಂಡದ ಬೆಳೆಸಿಕೊಂಡಿರುವ ಗಿಡ್ಡ ಮೆಣಸಿನಕಾಯಿಯ ಕಾರ. ಛೇ 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 ಛೇ, ಮಾತಿಗೆ ಮಾತು ಬೆಳೆಸಿ ಯಾಕೆ ಕೆಲಸ ಮಾಡ್ಕೋತೀರಿ? ಬರ್ರಿ ಗೌಡ್ರ ಇಲ್ಲಿ. ಎಷ್ಟು ಮಾಡಿಬಿಟ್ರೆ ನಮ್ಮ ಕೆಲಸ ಓಕೆ ಆಕತ್ ನೋಡ್ರಿ. ವೆರಿ ಗುಡ್. ನೋಡು ವೀರ, ಆವೇಶದಲ್ಲಿ ಮಾತನಾಡಿ ಅಲ್ಪನಾಗಬೇಡ. ನನ್ನೊಂದಿಗೆ ನಿನ್ನ ಸ್ನೇಹ ಗಟ್ಟಿ ಮಾಡಿಕೊಂಡರೆ ಯಾರು ನಿನ್ನನ್ನು ಮುಟ್ಟಿ ಮಾತನಾಡಿಸಿದಂತ ಶ್ರೀಮಂತನಾಗಿ ಮಾಡಿಬಿಡುತ್ತೇನೆ ಈ ನಾಡಿನಲ್ಲಿ. ಏಕೆಂದ್ರೆ ಆ ಸರ್ಕಾರಿ 300 ಎಕರೆ ಗೋಮಾಳ ಜಾಗವು ನಿನ್ನದು ಅಲ್ಲ, ನನ್ನದು ಅಲ್ಲ. ಅಲ್ಲಿ ಹೋಗುವ 400 ಎಕರೆ ಭೂಮಿ ನಿನ್ನದು ಅಲ್ಲ, ನನ್ನದು ಅಲ್ಲ. ಹೂ ಅಂದ್ರೆ ಮಾತ್ ಕೊಡು. ನೀನು ಕೇಳಿದಷ್ಟು ಹಣವನ್ನು ಈಗಲೇ ತಂದು ಕೊಡ್ತೀನಿ. ನಿನ್ನ ಮಾತು ಕೇಳಿ ನನಗೆ ನಗಬೇಕು, ಅಳಬೇಕು. ನನಗೊಂದು ತಿಳಿಯದಾಗಿದೆ MLA ಸಾಹೇಬ್ರೆ. ಇಂಥದಕ್ಕೆಲ್ಲ ಅಳಬಾರ್ದಪ್ಪ. ಈ ಜಗತ್ತಿನಲ್ಲಿ ಹಣ ಮಾಡ್ಕೊಂಡು ನಗಬೇಕು, ಇಲ್ಲ ಅಂದ್ರೆ ನಿನ್ನ ದಡ್ಡ ಅಂತ ಕರೀತಾರೆ. ಏ ಸೌಕಾರ, ನಿನ್ನ ಕೈಯಿಂದ ಲಂಚ ತಿಂದು ದನ ಕುರಿ ಮೇಸೋ
ಬೆಳೆಸೋ ಗುಡ್ಡ ಹಾಳು ಮಾಡ್ಕೊಂಡು ರೈತರ ಆಸ್ತಿ ನಿನ್ನ ಸೊತ್ತು ಮಾಡಿಕೆ ನಾನು ನಿನ್ನಂತ ಲಂಚ ತಿನ್ನೋ ರಾಜಕಾರಣಿ ಅಲ್ಲ. ಸೀದಾ ಮಾತಿಗೆ ಸಡ್ಡು ಹೊಡೆದು ರೈತರ ಬೆನ್ನಿಗೆ ಬೆನ್ನಾಗಿ ನಿಂತು ಸತ್ತ ಕುರಿಯನ್ನು ಹೊತ್ತು ಮಾರುವ ನಿಯತ್ತಿನ ಕುರುಬ ನಾನು, ನೆನಪಿರಲಿ. ಏ ಬೀರ, ಹುಚ್ಚರ ಹಾಗೆ ಎಚ್ಚರ ತಪ್ಪಿ ಮಾತನಾಡಿ ಬಯಸಿ ಬಂದಿದ್ದನ್ನು ತಿರಸ್ಕರಿಸಿ ಹಾಳಾಗಬೇಡ. ಏನೆನ್ನ ಹಣ ಪಡೆದು ಏನೆನ್ನ ಗುಣ ಉಳಿಸಿಕೊಳ್ಳಿ. ಇಲ್ಲ ಅಂದ್ರೆ ನಿಮ್ಮದು ಹಣನು ಹೊಕ್ಕೈತಿ, ಇಂದು ನಿಮ್ಮ ಹೆಣನು ಬರ್ತತ್ ನೋಡು. ಸೀತಾಪತಿ ಎಚ್ಚರದ ಮಾತನಾಡು. ನನ್ನ ಹೆಣ ಹೋಗುವ ಮುನ್ನ ಈ ನಿಮ್ಮ ಮೂವರ ಹೆಣ ಮಾಡುವುದು ನನಗೆ ಚೆನ್ನಾಗಿ ಗೊತ್ತಿದೆ. ಇದು ಅಂದಿನ ವೀರ ಸಿಂಧೂರ ಲಕ್ಷ್ಮಣ ವೀರ ಸಂಗೊಳ್ಳಿ ರಾಯಣ್ಣನ ಚರಿತ್ರೆ ಸ್ಫೂರ್ತಿಯಲ್ಲಿ ಬೆಳೆದ ಗಂಡು ದೇಹ. ನಿಮಗೆ ಕೊನೆಯದಾಗಿ ಮರ್ಯಾದೆಯಿಂದ ಹೇಳಿ ಹೋಗಾಕ್ ಬಂದೇನಿ. ಆ ಗೋಮಾಳ ದನ ಕುರಿಗಳ ಸೊತ್ತು, ಆ ಭೂಮಿ ಜಗತ್ತಿಗೆ ಅನ್ನ ಹಾಕೋ ರೈತನ ಸೊತ್ತು. ತಾಕತ್ತಿದ್ರೆ ಅದನ್ನ ಮುಟ್ಟಿ ನೋಡಿ ಬರ್ತೀನಿ. ರಾಜ ಅಂದ್ರೆ ನಾಡಲ್ಲಿರ್ಬೇಕು, ಹುಲಿ ಅಂದ್ರೆ ಕಾಡಲ್ಲಿರ್ಬೇಕು. ಏ ಗೌಡ, ನೀ ಗೌಡಿದ್ರ ನೀನು ಪೂರ್ತಿಯಾಗಿರ್ಬೇಕ. ಸಂಗೊಳ್ಳಿ ರಾಯನ ಹುಡುಗರು ಎಂಟ್ರಿ ಕೊಟ್ರ ಸುಮ್ನೆ ಮುಚ್ಕೊಂಡು ಸೈಡಲ್ಲಿ ಇರ್ಬೇಕು ನನ್ನ ಮಗನ. ಸೀತಾಪತಿ ಏನು ಸೊಕ್ಕಿನಿಂದ ಮಾತಾಡಿ ಹೋದ್ನಲೇ ಆ ಬೀರ, ಹಾಕು ಇದಕ್ಕೊಂದು ಪ್ಲಾನ್. ಹಾಕಿದೆ ನಿನ್ನ ಪ್ಲಾನ್, ಸೀದಾ ಅವನು ನೇಣಿಗೆ ಹಾಕಿಕೊಳ್ಳಬೇಕು. ಹಾಗೆ ಹಾಕೋ ಸೀತಾಪತಿ. ಕತ್ತಿ ವಯಸ್ಸಾತು, ನಿನಗೆ ಬುದ್ಧಿ ಬರಲಿಲ್ಲ ತಮ್ಮ. ಹೇಳ್ತೀನಿ ನಿನಗೆ ಕಿವಿಯಾಗ ಒಂದಿಟ್ಟು. ಗೌಡ್ರ ಮಾಡಿಬಿಟ್ರೆ ನಮ್ಮ ಕೆಲಸ ಭಾರಿ ಸಕ್ಸಸ್ ಆಕತ್ ನೋಡ್ರಿ ಗೌಡ್ರಿ. ಸೀತಾಪತಿ ಆ ಬಡ ಬಿಕಾರಿಗೆ ನನ್ನ ತಂಗಿಯನ್ನು ಕೊಡುವುದೇ? ಈ ಅಪಸ್ವರದ ಮಾತನ್ನು ಹಿಂಪಡೆದುಕೊಂಡು ಬಿಡಿ. ನಾವ್ಯಾರು? ನಾನು ಗೌಡ್ರು ಎಲ್ಲ ನಮ್ಮ ಊರಿಗೆ ಗೊತ್ತೈತಿ. ಒಂದು ದಿನ ಮಾತ್ರ ನನ್ನ ಮಾತು ನೆನೆಸ್ತೀರ ಜೋಕಿ. ನಮಸ್ಕಾರ ಗೌಡ್ರೆ. ಓಹೋ, ರೈತ ನಾಯಕರ ಮಗ ಬಾ ಮರಿ. ಏನಾದ್ರೂ ಕೆಲ್ಸ ಆಗ್ಬೇಕಾಗಿತ್ತ? ನಾನು IPS ಓದ್ಬೇಕಂತ ಮಾಡಿದ್ದೇನೆ ಸರ್. ನಿಮ್ಮಿಂದ ಸಹಾಯ ಬೇಕಾಗಿತ್ತು.